guys, and finally we are at that church. ಗೈಸ್ ಇದೇನು ಚರ್ಚ್ ನೋಡ್ತಾ ಇದ್ದೀರಲ್ಲ, ಇದು ಗೋವಾದ ಪಣಜಿ ಸಿಟಿ ಸೆಂಟರಲ್ಲಿರುವಂಥ ಒಂದು ಚರ್ಚ್. ಇದು ನೇಮ್ ಬಂದ್ಬಿಟ್ಟು ಆರ್ ಲೇಡಿ ಆಫ್ ದ ಇಮ್ಯಾಕ್ಯುಲೇಟ್ ಕನ್ಸಂಪ್ಷನ್ ಚರ್ಚ್ ಅಂತ ಇದು ಫೇಮಸ್ ಆ್ಯಕ್ಚುಲಿ. ಇದು ಸ್ಟಾರ್ಟಿಂಗು 1541ರಲ್ಲಿ ಪೋರ್ಚುಗೀಸ್ ಯಾವಾಗ ಅಲ್ಲಿ ರೂಲ್ ಮಾಡ್ತಾ ಇದ್ರಲ್ಲ, ಆ ಟೈಮಲ್ಲಿ ಇದನ್ನ ಸಣ್ಣ ಚರ್ಚ್ ಆಗಿ ಕಟ್ಕೊಂಡಿದ್ರು. ಆಮೇಲೆ 1619 ಇದನ್ನು ದೊಡ್ಡ ಚರ್ಚ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಪೋರ್ಚುಗೀಸ್ ಯೂಶಲಿ ಸಮುದ್ರದ ಮಾರ್ಗವಾಗಿ ಬಂದಾಗ ಸುರಕ್ಷಿತವಾಗಿ ತಲುಪಿದ ಮೇಲೆ ಅಲ್ಲಿ ಆ ಚರ್ಚಿಗೆ ಹೋಗ್ಬಿಟ್ಟು ಅವರು ಪ್ರೇ ಮಾಡ್ತಿರ್ತಾರೆ. ಸೊ ಅದಾದಮೇಲೆ ಇನ್ನೊಂದು ಫೇಮಸ್ ಏನು ಅಂದರೆ ಇದ್ರದ್ದು ಚರ್ಚ್ದು ಬಂದ್ಬಿಟ್ಟು ಜಿಗ್ಸಾಕ್ ಶೇಪಲ್ಲಿರುವಂತಹ ಮೆಟ್ಲುಗಳು. ಸೊ ಅದು ಒಂದು ಫೇಮಸ್ಸು. ಅದಾದಮೇಲೆ ಅಲ್ಲಿರುವಂತಹ ಗಂಟೆ, ಅದು ಒನ್ ಆಫ್ ದ ಫೇಮಸ್ ಗಂಟೆ. ಐ ಥಿಂಕ್ ಏಷ್ಯಾದಲ್ಲೇ ಅದು ಏನೋ ಟಾಪ್ ಮೋಸ್ಟಲ್ಲಿದೆ ಅದು. ಆ ದೊಡ್ಡ ಗಂಟೆ ಮೂಲತಃ ಅದು ಬಂದ್ಬಿಟ್ಟು ಆಗಸ್ಟಿನಿಯನ್ ಮಠ ಅಂತ ಅಲ್ಲಿಂದ ತೊಗೊಂಬಂದಿರೋದು. ಇವಾಗ ಅದು ಗೋವಾದಲ್ಲಿ ಅತ್ಯಂತ ದೊಡ್ಡದು ಮತ್ತು ಐತಿಹಾಸಿಕ ಗಂಟೆಗಳಲ್ಲಿ ಒಂದಾಗಿದೆ ಅದು. ಇವಾಗ ಆ ಚರ್ಚಲ್ಲಿ ಪಣಜಿಯಲ್ಲಿ ಅತ್ಯಂತ ಪ್ರಸಿದ್ಧವಾದ ಸ್ಥಳ ಪಣಜಿಲಿ ಅಂದರೆ ಇದು ಒನ್ ಆಫ್ ದ ಚರ್ಚ್. ಇದಾದಮೇಲೆ ಫೌಂಟೈನ್ಸ್ ಕ್ವಾರ್ಟರ್ಸ್ ಅಂತ ಇದ್ರು ನೇಮು. ಸೊ ಇದು ಬಂದ್ಬಿಟ್ಟು ಗೋವಾದ ಸೇಮ್ ಅಲ್ಲೇ ಆ ಚರ್ಚ್ ಹತ್ರನೇ ಆ್ಯಕ್ಚುಲಿ ಇದು ಇರೋದು ಫೌಂಟೈನ್ಸ್ ಕ್ವಾರ್ಟರ್ ಅಂತ. ಸೊ ಇದು ಲ್ಯಾಟಿನ್ ಕ್ವಾರ್ಟರ್ ಆಫ್ ಗೋವಾ ಅಂತಲೂ ಕರೀತಾರೆ. ಇಲ್ಲಿ ಇವತ್ತಿಗೂ ಪೋರ್ಚುಗೀಸ್ ಸಂಸ್ಕೃತಿ ಆಗಿರ್ಬೋದು, ಆಮೇಲೆ ಅವ್ರ ಶಿಲ್ಪೆ ಕಲೆಗಳಾಗಿರ್ಬೋದು ಅಥವಾ ಜೀವನ ಶೈಲಿಗಳಾಗಿರ್ಬೋದು, ಅದನ್ನ ನೋಡ್ಬೋದು ನಾವು. ಇದು ಸ್ಟಾರ್ಟ್ ಆಗಿದ್ದು 1770ರ ಸುಮಾರಿಗೆ ಆಂಟೋನಿಯೋ ಜಾನ್ ಡಿ ಸಿಕ್ವೇರಿಯಾ ಎಂಬ ಪೋರ್ಚುಗೀಸ್ ವ್ಯಾಪಾರಿ ಇದನ್ನು ಡೆವಲಪ್ ಮಾಡ್ತಾನೆ. ಮೊದಲು ಈ ಪ್ರದೇಶದಲ್ಲಿ ತೆಂಗಿನಕಾಯಿ ತೆಂಗಿನ ತೋಟ ಥರ ಇರುತ್ತೆ. ಅದಾದಮೇಲೆ ಅದು ವಾಸಸ್ಥಳವಾಗಿ ಚೇಂಜ್ ಆಗುತ್ತೆ. ಫೌಂಟೈನ್ಸ್ ಎಂಬ ಹೆಸರು ಅಲ್ಲಿದ್ದ ಸ್ವಾಭಾವಿಕ ನೀರಿನ ಬುಗೆ ಅಂದರೆ ಸ್ಪ್ರಿಂಗ್ ಅಥವಾ ಫೌಂಟೈನ್, ಅಲ್ಲಿಂದನೇ ಅದನ್ನು ಫೌಂಟೈನ್ಸ್ ಅಂತ ತೊಗೊಂಡಿರೋದು. ಆಮೇಲೆ ಪೋರ್ಚುಗೀಸ್ ಕಾಲ 18th ಮತ್ತು 19th ಸೆಂಚುರಿಯಲ್ಲಿ ಪೋರ್ಚುಗೀಸ್ ಆಡಳಿತದ ವೇಳೆ ಈ ಪ್ರದೇಶಕ್ಕೆ ಅಧಿಕಾರಿಗಳು, ವ್ಯಾಪಾರಿಗಳು ಮತ್ತು ಕಲಾವಿದರು ಅವರ ವಾಸಸ್ಥಳ ಆಗತ್ತದು. ಆವಾಗ ನಿರ್ಮಿಸಿದ ಮನೆಗಳಿವೆಲ್ಲ ಪೋರ್ಚುಗೀಸ್ ಶೈಲಿಯ ವಾಸ್ತುಶಿಲ್ಪಿ ಆರ್ಕಿಟೆಕ್ಚರಲ್ಲೇ ಇದೆ. ನೀವು ನೋಡ್ಬೋದು, ರೆಡ್ ಟೈಲ್ಸ್ ಚಾವಣಿಗಳು ನೋಡ್ಬೋದು, ಆಮೇಲೆ ಬಣ್ಣ ಬಣ್ಣದ ಗೋಡೆಗಳನ್ನ ನೋಡ್ಬೋದು, ಹಳದಿ, ನೀಲಿ, ಹಸಿರು, ಆಮೇಲೆ ಗುಲಾಬಿ, ರೆಡ್ ಕಲರ್, ಆಮೇಲೆ ಬಾಲ್ಕನಿ ಮತ್ತು ದೊಡ್ಡ ದೊಡ್ಡ ವಿಂಡೋಸ್ಗಳನ್ನ ನೋಡ್ಬೋದು. ಸೊ ಅವ್ರು ಇಷ್ಟ ಬಂದಿದ್ದ ಕಲರ್ಗಳನ್ನ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಅಲ್ಲಿ ಯಾವ ಕಲರ್ ಅಷ್ಟರಲ್ಲೇ ಅವರು ಅದನ್ನು ಪೇಂಟ್ ಮಾಡಿಸ್ಕೊಬೇಕೇ ಹೊರತು ಅವ್ರು ಇಷ್ಟ ಬಂದಂಗೆ ಅಲ್ಲಿ ಚೇಂಜ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಲ್ಲಿ. ಆಮೇಲೆ ಫೌಂಟೆನಸ್ ಇದು ಬಂದ್ಬಿಟ್ಟು ಏಷ್ಯಾದಲ್ಲೇ ಅತ್ಯಂತ ಹಳೆಯ ಲ್ಯಾಟಿನ್ ಕ್ವಾರ್ಟರ್ಸ್ಗಳಲ್ಲಿ ಇದು ಒನ್ ಆಫ್ ದೆಮ್. ಇಲ್ಲಿ ಇನ್ನೂ ಪೋರ್ಚುಗೀಸ್ ಸಂಸ್ಕೃತಿ ಮತ್ತು ಕ್ಯಾಥೋಲಿಕ್ ಪರಂಪರೆನ ಸ್ಪಷ್ಟವಾಗಿ ಕಾಣುತ್ತೆ. ನೀವೇ ಅಲ್ಲಿಗೆ ಹೋಗಿ ನೋಡಿದಾಗ ನಿಮ್ಗಳಿಗೆ ಗೊತ್ತಾಗತ್ತೆ ಅಲ್ಲಿ ಹೇಗಿದೆ ಅಂತ. ಅದಾದಮೇಲೆ ಪ್ರತಿ ವರ್ಷ ಇಲ್ಲಿ ಫೌಂಟೈನ್ಸ್ ಫೆಸ್ಟಿವಲ್ ಆಫ್ ಆರ್ಟ್ ಅಂತ ನಡೆಯುತ್ತೆ. December 8th or ಸಮಥಿಂಗ್ ಆ ಟೈಮಲ್ಲಿ ನಡೆಯುತ್ತೆ. ಅದು ಕಂಪ್ಲೀಟ್ಲಿ ಕಲಾ ಮತ್ತು ಸಂಸ್ಕೃತಿ ಹಬ್ಬ ನಡೆಯುತ್ತೆ ಆ ಟೈಮಲ್ಲಿ. ಇವತ್ತಿಗೂ ಫೌಂಟೈನಸ್ ಬಂದ್ಬಿಟ್ಟು ಗೋವಾದ ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ಸ್ ಆಗಿದೆ, ಹೆರಿಟೇಜ್ ಝೋನ್ಗಳಾಗಿದೆ. ಆಮೇಲೆ ಬಣ್ಣ ಬಣ್ಣದ ಮನೆಗಳನ್ನ ನೋಡ್ಬೋದು, ಕೆಫೆಗಳು ನೋಡ್ಬೋದು, ಗ್ಯಾಲರೀಸ್ ನೋಡ್ಬೋದು, ಹೋಮ್ ಸ್ಟೇಗಳು ಅಂತೂ ಅಲ್ಲಿ ಫೇಮಸ್ ಆಗಿದೆ. ಒನ್ ವರ್ಡಲ್ಲಿ ಹೇಳಬೇಕು ಅಂದರೆ ಗೋವಾದಲ್ಲಿ ಪೋರ್ಚುಗೀಸ್ ಟೈಮಲ್ಲಿ ಯಾವ್ಯಾವ ಥರ ಆರ್ಟ್, ಆರ್ಕಿಟೆಕ್ಚರ್ ಪ್ರತಿಯೊಂದು ಇತ್ತು, ಅದನ್ನು ಇವತ್ತಿಗೂ ಉಳಿಸ್ಕೊಂಡಿರುವಂಥ ಏಕೈಕ ನಗರ ಅಂದರೆ ಅದು ಫೌಂಟೈನ್ಸ್ ಹೋಲ್ಡ್ ಕ್ವಾರ್ಟರ್. ಆಲ್ಮೋಸ್ಟ್ 200 ಇಯರ್ಸ್ ಹಳೆಯ ಪೋರ್ಚುಗೀಸ್ ಶೈಲಿಯ ಮನೆಗಳು ನೀವೆಲ್ಲ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕಂಪ್ಲೀಟ್ಲಿ 200 ಇಯರ್ಸ್ ಓಲ್ಡ್ ಮನೆಗಳು. ಆಮೇಲೆ ಈ ಬಣ್ಣ ಬಣ್ಣದ ಬೀದಿಗಳು ಗೋವಾದಲ್ಲಿ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಇನ್ನೂ ಜೀವಂತವಾಗಿ ಇಟ್ಟಿದೆ. ಇದನ್ನೆಲ್ಲ ನೋಡಿದೆ ನೋಡಿ, ಪ್ರತಿಯೊಬ್ಬ ಫಾರಿನರ್ಸ್ ಯಾರೇ ಬಂದರೂ ಗೋವಾಗೆ ಇದ್ರ ಬಗ್ಗೆ ಕಂಪ್ಲೀಟ್ಲಿ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಟ್ರೈ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ನೀವು ಯಾರನ್ನ ಹೋದಾಗ ಅಲ್ಲಿ ಯಾರನ್ನ ಒಬ್ಬ ಗೈಡನ್ನು ತೊಗೊಳ್ಳಿ. ಗೈಡ್ ತೊಗೊಂಡ್ರೆ ನಿಮಗೆ ಪಿನ್ ಟು ಪಿನ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಕ್ಲಿಯರಾಗಿ
ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವು ನೋಡ್ಬೋದು ಏನು ಸಖತ್ತಾಗಿದೆ, ಅವ್ರು ಹೆಂಗೆ ಮೇಂಟೈನ್ ಮಾಡ್ತಿದ್ದಾರೆ ಅಂತ. ಓ ಮೈ ಗಾಡ್, ಇಲ್ಲಿ ನಾವು ವೀಡಿಯೋದಲ್ಲೇ ಇಷ್ಟು ಸಖತ್ತಾಗಿ ಕಾಣ್ತಿದೆ, ಬಟ್ ಇನ್ ರಿಯಲ್ ಇಟ್ ಈಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. It's always there. Make it come back, isn't it? Yeah. Start from there and then Remember I showed you all the house belonging to the family at the start? Yeah, near the South Common Chapel. Yeah. The same family owns this house as well, and it is more than 200 years old. Wow. Still very much intact, one of the biggest house in the whole of the country. Sorry, 200 years old. what is this a guest house or is it? ಗೋವಾದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ನೀವು ಹತ್ತಿರದಿಂದ ನೋಡಬೇಕು ಅಂದರೆ ಫೌಂಟೇನಾಸ್ಗೆ ಒಮ್ಮೆ ಖಂಡಿತ ಬರಬೇಕು. ನೀವು ಬಂದು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದಾಗೆ ನಿಮಗೆ ಅದರದ್ದು ಕಂಪ್ಲೀಟ್ ಇನ್ ಆ್ಯಂಡ್ ಔಟ್ ಗೊತ್ತಾಗತ್ತೆ. ಹೇಗಿದೆ ಆರ್ಕಿಟೆಕ್ಚರ್, ಹೇಗಿದೆ ಅವರ ಕಲ್ಚರ್, ಹೇಗಿದೆ ಅವರ ಟ್ರೆಡಿಷನ್, ಪ್ರತಿಯೊಂದು 2 ಕಣ್ಣು ಸಾಲದು ಗೈಸಲ್ಲಿ ನೋಡೋಕ್ಕೆ. ಲೈಕ್ ಆ ಏರಿಯಾದಲ್ಲಿ ಸ್ಕೂಲ್ಸ್ ಆಗಿರ್ಬೋದು, ಏನೇ ಇದ್ರೂ ಕೂಡ ಅದು ಯುನೆಸ್ಕೋ ಹೆರಿಟೇಜಿಗೆ ಆ ಲಿಮಿಟೇಷನ್ಸ್ನ ಕ್ರಾಸ್ ಮಾಡಿ ಅವ್ರ ಕೈಲಿ ಏನೂ ರೈಟ್ಸ್ ಇರಲ್ಲ ಮಾಡೋಕ್ಕೆ. ಸೊ ದೇ ಹ್ಯಾವ್ ಟು ಫಾಲೋ ದ ಯುನೆಸ್ಕೋ ಹೆರಿಟೇಜಿಂದ ಏನು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಅವ್ರು ಅದನ್ನೇ ಫಾಲೋ ಮಾಡಬೇಕು. ಆ್ಯಕ್ಚುಲಿ ಅಲ್ಲಿ ಗೋವನ್ ಪೋರ್ಚುಗೀಸ್ ಮ್ಯಾನ್, ಅವನ ನೇಮ್ ಬಂದುಬಿಟ್ಟು ಆ್ಯಂಟೋನಿಯೋ ಜುವಾ ಡಿ ಸ್ಕ್ವೇರಿಯಾ ಅಂತ. ಈಸ್ ಆ್ಯಕ್ಚುಲಿ ಪಾಪ್ಯುಲರ್ಲಿ ನೋನ್ ಆ್ಯಸ್ ಮಾಸ್ಮಿಕಾರ್. ಸೊ ಇವನು ಆ್ಯಕ್ಚುಲಿ ಇವತ್ತು ಗೋವಾದಲ್ಲಿ ನೀವೇನು ನೋಡ್ತೀರ ಹೆರಿಟೇಜ್ ಎಲ್ಲ, ಅದಕ್ಕೆಲ್ಲ ಕಾರಣ ಇವನೇ. It's written on your face. All people lie, falling to disgrace.